ಎಲ್ಲರಿಗೂ ನನ್ನ ನಮಸ್ಕಾರಗಳು. PST, GPT ಮತ್ತು HSTR ಎಕ್ಸಾಮ್ 2026-27ಗಾಗಿ ನಾನು ಈಗ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ತೆಗೆದುಕೊಂಡಿರ್ತಕ್ಕಂಥ ಚಾಪ್ಟರ್ ಯಾವುದು ಅಂದರೆ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಅನ್ನುವಂಥದ್ದು. ಇದಕ್ಕೆ 1ನೇ ವಿಡಿಯೋ. ಇಲ್ಲಿ ಪ್ರತಿಯೊಂದಕ್ಕೂ 3 ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಇದು ಮೊದಲನೇ ವಿಡಿಯೋ ಅದ, ನಂಬರ್ 1. ಇಲ್ಲಿ ನೋಡಿ, ಈಗ ನಾನು PST ಅನ್ನು ತೋರಿಸ್ತಾ ಇದ್ದೀನಿ. ಇದು PST ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ PST ಯಲ್ಲಿ ಇಲ್ಲಿ ನಮಗೆ ಏನಿದೆ ಅಂತಂದ್ರೆ ಇರ್ತಕ್ಕಂಥ ಚಾಪ್ಟರ್ 2ನೇ ಚಾಪ್ಟರ್ ಏನಿದೆ, ಫ್ರಾಕ್ಷನ್ಸ್ ಅಂಡ್ ಡೆಸಿಮಲ್ಸ್ ಅಂತಿದೆ. ಟೈಪ್ಸ್, ಬೇಸಿಕ್ ಆಪರೇಷನ್ಸ್, ಕನ್ವರ್ಷನ್ ಅಂಡ್ ಅಪ್ಲಿಕೇಶನ್ಸ್ ಇನ್ ಡೈಲಿ ಲೈಫ್. ಇದು ಯಾವುದಕ್ಕೆ? PST ಗಾಗಿ ಇರ್ತಕ್ಕಂಥ ಸಿಲೆಬಸ್, 2ನೇ ಘಟಕ. ಅದೇ ರೀತಿ GPSTR ಗೂ ಕೂಡ ಏನಿದೆ, ಸೇಮ್ ಚಾಪ್ಟರ್ ಇದೆ. ಫ್ರಾಕ್ಷನ್ಸ್ ಅಂಡ್ ಡೆಸಿಮಲ್ಸ್ ಅಂತಿದೆ. ಟೈಪ್ಸ್, ಬೇಸಿಕ್ಸ್, ಆಪರೇಷನ್ಸ್, ಕನ್ವರ್ಷನ್ ಅಂಡ್ ಅಪ್ಲಿಕೇಶನ್ಸ್ ಇನ್ ಡೈಲಿ ಲೈಫ್ ಸೇಮ್ ಇದೆ. ಹಾಗಾಗಿ ಈ ಎರಡಕ್ಕೂ ಕೂಡ ಆಗಿರುವಂತೆ ನಾನು ಏನ್ ಮಾಡ್ತಾ ಇದ್ದೀನಿ, ಪ್ರಶ್ನೆಗಳನ್ನ ತೆಗೆದುಕೊಂಡು ಇದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಈಗ ಅವುಗಳನ್ನ ಒಂದೊಂದಾಗಿ ನೋಡ್ತಾ ಬರೋಣ. ಮೊದಲಿಗೆ ಈ ಪ್ರಶ್ನೆ ಪತ್ರಿಕೆಯನ್ನ ನೋಡ್ತಾ ಹೋಗೋಣ ಮತ್ತು ಅವುಗಳಿಗೆ ಪರಿಹಾರಗಳನ್ನು ಕೂಡ ನೋಡ್ತಾ ಹೋಗೋಣ. ನಾನು ತೆಗೆದುಕೊಂಡಿರ್ತಕ್ಕಂಥದ್ದು PST ಮತ್ತು ಇನ್ನೊಂದು GPSTR ನಲ್ಲಿರುವಂತಹ ಎರಡರಲ್ಲಿ ಇರುವಂತಹ ಸಿಲೆಬಸ್ ಇರುವಂತಹ ಕಾಮನ್ ಇರುವಂತಹ ಟಾಪಿಕ್ ಅಂದ್ರೆ ಇದರ GPSTR ನಲ್ಲಿ ಒಂದರಲ್ಲಿ 31 ಚಾಪ್ಟರ್ಗಳಿವೆ, ಮತ್ತೊಂದರಲ್ಲಿ 23 ಚಾಪ್ಟರ್ PST ನಲ್ಲಿವೆ. ಕಾಮನ್ ಇರುವಂತಹ ಚಾಪ್ಟರ್ಗಳನ್ನು ತೆಗೆದುಕೊಂಡು ಮೊದಲು ವಿಡಿಯೋಗಳನ್ನ ಮಾಡ್ತೀನಿ, ನಂತರ ಉಳಿದ ಸಿಂಗಲ್ ಆಗಿರ್ತಕ್ಕಂಥವುಗಳನ್ನು ತೆಗೆದುಕೊಂಡು ನಂತರ ಈ ಚಾಪ್ಟರ್ದಲ್ಲಿ ಏನಿದೆ ಅಂದ್ರೆ ಭಿನ್ನ ರಾಶಿಗಳ ವಿಧಗಳು, ಮೂಲ ಕ್ರಿಯೆಗಳು, ಪರಿವರ್ತನೆಗಳು, ದೈನಂದಿನ ಜೀವನದ ಅನ್ವಯಗಳು ಮತ್ತು ದಶಮಾಂಶಗಳ ಮೂಲ ಕ್ರಿಯೆಗಳು, ಪರಿವರ್ತನೆಗಳು, ದೈನಂದಿನ ಜೀವನದ ಅನ್ವಯಗಳು ಒಳಗೊಂಡಂತೆ 30 ಬಹು ಆಯ್ಕೆ ಪ್ರಶ್ನೆಗಳ ಉತ್ತರ ಸಂಕ್ಷಿಪ್ತ ಪರಿಹಾರದೊಂದಿಗೆ ಇಲ್ಲಿ ನಾನು ನೀಡಲಾಗಿದ್ದೇನೆ. ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. ಭಿನ್ನ ರಾಶಿಯ ವಿಧಗಳಿಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳು. ಈಗ ಯಾವುದು ಅಂಶ ಚಿಕ್ಕದಾಗಿದ್ದು ಛೇದ ದೊಡ್ಡದಾದ್ರೆ, ಅಂಶ ಚಿಕ್ಕದು ಛೇದ ದೊಡ್ಡದಾದ್ರೆ, ಉದಾಹರಣೆಗೆ ಅಂಶ ಚಿಕ್ಕದು ಛೇದ ದೊಡ್ಡದು, ಇದು ಉದಾಹರಣೆಗೆ 2 ಅಂತ ತಗೊಳ್ಳೋಣ, ಇದು 7 ಅಂತ ತಗೊಳ್ಳೋಣ. ಅಂಶ ಚಿಕ್ಕದು ಛೇದ ದೊಡ್ಡದಾದ್ರೆ ಇದು ಸಮ ಭಿನ್ನ ರಾಶಿ. ಹಾಗಾಗಿ 7/9 ಅಂತಕ್ಕಂಥ ಯಾವ ವಿಧದ ಭಿನ್ನ ರಾಶಿ ಅಂದ್ರೆ ಇದು ಸಮ ಭಿನ್ನ ರಾಶಿಗೆ ಉದಾಹರಣೆ. ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ಅದೇ ರೀತಿ ಎರಡನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. 11/2 ಅಂದ್ರೆ ಅಂಶ ದೊಡ್ಡದಾಗಿದ್ದು ಛೇದ ಸಣ್ಣದಾಗಿರುವಂತಹ ಭಿನ್ನ ರಾಶಿಯನ್ನು ನಾವು ವಿಷಮ ಭಿನ್ನ ರಾಶಿ ಅಂತ ಕರಿತೀವಿ. ಇದನ್ನ ಭಾಗಾಕಾರವನ್ನ ಮಾಡಿ ಪೂರ್ಣ ಸಂಖ್ಯೆಯಲ್ಲಿಟ್ಟಾಗ ಅದು ಮಿಶ್ರ ಭಿನ್ನ ರಾಶಿ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ 11/7 ಅಂಶ ದೊಡ್ಡದಾಗಿದ್ದು ಛೇದ ಚಿಕ್ಕದಾಗಿದೆ, ಹಾಗಾಗಿ ಇದನ್ನ ವಿಷಮ ಭಿನ್ನ ರಾಶಿ ಅಂತ. ಇದನ್ನೇ ನಾವು 7 ಅಂತ ಈ ರೀತಿ ಮಾಡಿ, ಈಗ 1.4/7 ಪ್ಲಸ್ 4 11/7 ಇಟ್ಟರೆ ಇದು ಏನಾಗಿರುತ್ತೆ, ಮಿಶ್ರ ಭಿನ್ನ ರಾಶಿ. ಇವೆರಡು ಒಂದರಲ್ಲೇ ಬರುವಂತವು. ಈ ರೀತಿಯಾಗಿದ್ರೆ ವಿಷಮ ಭಿನ್ನ ರಾಶಿ, ಇದು ಇದ್ರೆ ಮಿಶ್ರ ಭಿನ್ನ ರಾಶಿ. ಇಲ್ಲಿ ನೋಡಿ, ಇದು 3.2/5 ವಿಷಮ ಭಿನ್ನ ರಾಶಿಯಾಗಿ ಬರೆಯಿರಿ ಅಂತ. ವಿಷಮ ಭಿನ್ನ ರಾಶಿ 3.2/5 ಇತ್ತಂದ್ರ ಮೊದಲು ಇವೆರಡನ್ನ ಗುಣಾಕಾರ ಮಾಡಬೇಕು. 5 3 15. ಇಲ್ಲಿ ಮಾಡಿ ನೋಡಿ, 5 3 15 ಪ್ಲಸ್ 2 ಕೂಡಿಸ್ಬೇಕು. ಎಷ್ಟಾಯ್ತು? 17/5. 5 3 15 ಪ್ಲಸ್ 2 17. ಕೆಳಗಡೆ ಎಷ್ಟಿದೆ? 5 ಅಂತಕ್ಕಂಥ ಉತ್ತರ. ಒಂದೇ ಅಂಶ. ಇನ್ನು 5/5ಕ್ಕೆ ಸಮನಾದ ಸಂಖ್ಯೆ ಯಾವ್ದು ಅಂತ ಕೇಳಿದ್ರೆ 5/5 ಅಂದ್ರೆ ಅಂಶ ಮತ್ತು ಛೇದಗಳು ಸಮನಾದಾಗ 5 1 ಅಂತ ಹೋಗಿ ಉತ್ತರ 1 ಉಳಿಯುತ್ತೆ. ಹಾಗಾಗಿ ಒಂದೇ ಅಂಶ, ಒಂದೇ ಮತ್ತು ಛೇದ ಇರುವ ಭಿನ್ನ ರಾಶಿಯ ಮೌಲ್ಯ ಯಾವಾಗಲೂ ಏನಾಗಿರುತ್ತೆ? 1 ಆಗಿರುತ್ತೆ. ಹಾಗಾಗಿ ಬಿ ಆಪ್ಷನ್ ಸರಿಯಾದ ಉತ್ತರ. ಕೆಳಗಿನವುಗಳಲ್ಲಿ ಏಕಾಂಶ ಭಿನ್ನ ರಾಶಿ ಅಂದ್ರೆ ಅಂಶದಲ್ಲಿ 1 ಇತ್ತು ಅಂದ್ರೆ ಅದನ್ನ ಏಕಾಂಶ ಭಿನ್ನ ರಾಶಿ ಅಂತ ಕೊಟ್ಟಿದ್ದಾರೆ. ಸಿ ಉತ್ತರ ಸರಿಯಾದ ಉತ್ತರ. ಇನ್ನು ಭಿನ್ನ ರಾಶಿಗಳ ಮೂಲ ಕ್ರಿಯೆಗಳಿಗೆ ಸಂಬಂಧಪಟ್ಟಿರುವಂತದ್ದು ಮುಂದಿನ ವಿಡಿಯೋಗಳು ಸ್ವಲ್ಪ ಕಠಿಣವಾಗಿರ್ತಕ್ಕಂಥ ಪ್ರಶ್ನೆ ಇರುತ್ತವೆ. ಇಲ್ಲಿ 2/5 ಅಂತಿದೆ, ಪ್ಲಸ್ ಇನ್ನೊಂದು 1/5 ಅಂತಿದೆ. ಛೇದಗಳು ಸಮನಾದಾಗ ನೋಡಿ, ಇಲ್ಲಿ ಛೇದಗಳು ಸಮನಾದಾಗ ನೇರವಾಗಿ ಲಸ ಅಷ್ಟೇ ಇರುತ್ತೆ, ಮ್ಯಾಲಿಂದ ಕೂಡ ಏನು ಬದಲಾವಣೆ ಆಗೋದಿಲ್ಲ. 2 + 1 ಅಂದ್ರೆ ಇದನ್ನ 3/5 ಎಷ್ಟಾಗುತ್ತೆ? 5 ಅನ್ನುವಂತ ಉತ್ತರ. 3/5 ಅನ್ನುವಂತ ಉತ್ತರ ಯಾವುದು? ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಇಲ್ಲಿ ಕೆಳಗಡೆ ಉತ್ತರ ಕೂಡ ಬರೆಯಲಾಗಿದೆ. ಇಲ್ಲಿ ಕೂಡ ನೋಡಿ, ಛೇದ ಸೇಮ್ ಇದೆ. ಛೇದ ಸೇಮ್ ಇದ್ದಾಗ ಲಸ ಸೇಮ್ ಇರುತ್ತೆ. ಮೇಲೆಗಡೆ ಅಂಶದಲ್ಲಿ ಕೂಡ್ಸಿದ್ರೆ ಕೂಡಿಸಿ, ಕಳೆದ್ರೆ ಕಳೆದಿ. 7ರಲ್ಲಿ 3 ಹೋದ್ರೆ 5/8 ಅನ್ನುವಂಥದ್ದು. ಯಾವ ಉತ್ತರ ಸರಿ ಇದೆ ಅಂದ್ರೆ 5/8 ಅನ್ನುವಂಥದ್ದು ಡಿ ಉತ್ತರ ಸರಿ ಇದೆ. ಎ ಮತ್ತು ಬಿ ಎರಡೂ ಸರಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಸರಿ ಇರತಕ್ಕಂಥ ಉತ್ತರ ಡಿ ಉತ್ತರ ಕರೆಕ್ಟ್ ಇದೆ, ಇದು ರಾಂಗ್ ಆಗಿದೆ ಇದು. ಹಾಗಾಗಿ
ಇಲ್ಲಿ ಬರ್ತಕ್ಕಂಥ 7ರಲ್ಲಿ 3 ಕಳೆದಾಗ 5 ನೋಡಿ, ಇಲ್ಲಿ 7 ಇದೆ, 3 ಇದೆ, ಲಸ 8 ಇದೆ, 7ರಲ್ಲಿ 3 ಕಳೆದಾಗ 5, 5/8 ಅಂದ್ರೆ ಡಿ ಇದು ಸರಿಯಾದ ಉತ್ತರ. ಹಾಗಾಗಿ ಇದು ತಪ್ಪಾಗಿದೆ. ಅದೇ ರೀತಿ ಇಲ್ಲಿ ನೋಡಿ, ಈಗ 3 ಒಂದಲೇ 3 ಹೋಯ್ತು, 3 ಒಂದಲೇ 3 ಹೋಯ್ತು, ಉಳಿತು ಎಷ್ಟು 2/5 ಅನ್ನುವಂಥದ್ದು. ಇಲ್ಲಿ ಇರ್ತಕ್ಕಂಥ ಉತ್ತರ 2/5 ಅನ್ನುವಂಥದ್ದು ಎದ ಆನ್ಸರ್ ಇದೆ, ಎದ ಆನ್ಸರ್ ಇದೆ. ಮತ್ತೆ ಇಲ್ಲಿ 3 ಮತ್ತೆ ನೋಡಿ 3 2 6, 3 5 15 ಅಂತ ಮತ್ತೆ ಛೇದ ಹೋಗಿ ಇಲ್ಲೂ ಕೂಡ 2/5 ಬರ್ತಾ ಇದೆ. ಹಾಗಾಗಿ ಎದು ಕೂಡ ಆನ್ಸರ್ ಇದೆ, ಸಿದು ಕೂಡ ಆನ್ಸರ್ ಇದೆ. ಹಾಗಾಗಿ ಡಿ ಉತ್ತರ, ಎ ಮತ್ತು ಸಿ ಎರಡು ಸರಿಯಾದ ಉತ್ತರ, ಎ ಮತ್ತು ಸಿ ಎರಡು. ಅದೇ ರೀತಿ 9ನೇ ಭಾಗಾಕಾರವನ್ನು ಕೊಟ್ಟಿದ್ದಾರೆ. 3/4 ಭಾಗಾಕಾರ ಇದ್ದಾಗ ಅದನ್ನ ಗುಣಾಕಾರ ಹಾಕಿದ್ರೆ ಅಂಶ ಛೇದ ಉತ್ಕ್ರಮವನ್ನ ಮಾಡಬೇಕು. ಉತ್ಕ್ರಮ ಅಂದ್ರೆ ಅಂಶ ಇರ್ತಕ್ಕಂಥ ಛೇದದಲ್ಲಿ ಬರೀಬೇಕು. ಈ ಭಾಗಾಕಾರ ತೆಗೆದು ಗುಣಾಕಾರ ಹಾಕಿದಾಗ ಉತ್ಕ್ರಮ. 2 ಒಂದಲೇ 2 2 4 ಅಂದ್ರೆ ಎಷ್ಟು ಉಳಿತು 3/2 ಅನ್ನುವಂಥ ಅಂಶದಲ್ಲಿ 3 1 3 2 1 2 ಅಂದ್ರೆ ಸರಿಯಾದ ಉತ್ತರ ಯಾವುದು? ಬಿ ಆಪ್ಷನ್ ಸರಿಯಾದ ಉತ್ತರ. ಈಗ ಇಲ್ಲಿ ಲಸನ ತೆಗಿಬೇಕು. ಲಸ ಅಂದ್ರೆ 3 ಮತ್ತು 4ರ ಲಸ 12 ಆಗುತ್ತೆ. ಯಾಕಂದ್ರೆ ಇದು ಇದಕ್ಕೆ ಹೋಗಲ್ಲ. ಹಾಗಾಗಿ ಇದಕ್ಕೆ ಈಗ ಓರೆ ಗುಣಾಕಾರ 1 4 4 ಪ್ಲಸ್ 1 3 3 ಅಂದ್ರೆ 4 ಪ್ಲಸ್ 3 ಅಂದ್ರೆ 7/12 ಅನ್ನುವಂಥ ಉತ್ತರ ಇಲ್ಲಿ ಬಿಡಿಸಲಾಗಿದೆ. ಇನ್ನು ಭಿನ್ನ ರಾಶಿಗಳ ಪರಿವರ್ತನೆಗೆ ಸಂಬಂಧಪಟ್ಟಿರುವಂತ ಪ್ರಶ್ನೆಗಳು, ಅಲ್ಲಿ ಮೇಲ್ಗಡೆ ಟಾಪಿಕ್ ಇತ್ತಲ್ಲ, ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳಲ್ಲಿ ಏನೇನೆಂತಿತ್ತು ಅಂತ. 3/4 ಅನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ. ಅಂದ್ರೆ 3/4 ಅನ್ನ ದಶಮಾಂಶ ರೂಪದಲ್ಲಿ ಬರೀಬೇಕಾದ್ರೆ ಅದನ್ನ 4ರಿಂದ 3ಕ್ಕೆ 4ರಿಂದ ಭಾಗಾಕಾರ ಮಾಡಬೇಕು. ಹೋಗೋದಿಲ್ಲ, ಪಾಯಿಂಟ್ ಕೊಡ್ತೀವಿ 0. 4 7 ಎಷ್ಟಾಯ್ತು 28 ಆಯ್ತು. ಎಷ್ಟು ಉಳಿತಿಲ್ಲಿ 10ರಲ್ಲಿ 8 ಹೋದ್ರೆ 2, ಆ ಕಡೆ ಕೊಟ್ಟಿವಿ 0. ಪಾಯಿಂಟ್ ತೊಗೊಂಡ್ಮೇಲೆ ಪ್ರತಿ ಸಲ 1 0 ತಗೋಬಹುದು. 4 5 20 ಅಂದ್ರೆ ಇಲ್ಲಿ ಏನಾಯ್ತು 0 ಅಂದ್ರೆ 0.75 ಇರ್ತಕ್ಕಂಥ ಸಿ ಉತ್ತರ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 0.6 ಅನ್ನು ಭಿನ್ನ ರಾಶಿ 0.6 ಅನ್ನ ಭಿನ್ನ ರಾಶಿ ರೂಪದಲ್ಲಿ ಬರೀಬೇಕಾಗಿತ್ತು. ಅಂದ್ರೆ ವೆರಿ ಸಿಂಪಲ್ ಇದೆ. ಇಲ್ಲಿ ಪಾಯಿಂಟ್ ಇದೆಲ್ಲ ಟೋಟಲ್ ಆಗಿ ಬರೀರಿ, ಹಿಂದಗಡೆ 0 ಅದ ಬಿಡ್ರಿ. ದಶಮಾಂಶ ಎಂದರೆ 1, ದಶಮಾಂಶ ಮುಂದಗಡೆ ಎಷ್ಟು ಸಂಖ್ಯೆಗಳಿರುತ್ತೆ ಅಷ್ಟು ಸೊನ್ನೆಗಳನ್ನು ಕೊಡಬೇಕು. ಒಂದು ಸಂಖ್ಯೆ ಇದೆ 1 0. ಹಾಗಾದ್ರೆ ಇಲ್ಲಿ 6/10 ಅನ್ನುವಂಥ ಯಾವುದು ಉತ್ತರ ಇಲ್ಲ. ಇದನ್ನ ಛೇದವನ್ನು ಹೊಡಿಬೇಕು. 2 3 6, 2 5 10 ಅಂದ್ರೆ 3/5 ಇರ್ತಕ್ಕಂಥ ಉತ್ತರ ಯಾವುದಿದೆ 3/5 ಅನ್ನುವಂಥದ್ದು ಎ ಉತ್ತರ ಸರಿಯಾದಂತ ಉತ್ತರ. ನೆಕ್ಸ್ಟ್ ದಶಮಾಂಶ ರೂಪದಲ್ಲಿ ಯಾವುದು ಅಂತ ಕೇಳಿದರೆ, ಈಗ 2.3/4 ಅಂತ 2.3 ಈ 2ಕ್ಕೆ ಬಿಡಿಸ್ಲಿಕ್ಕೆ ಹೋಗ್ಬಾರ್ದು. 2ಅನ್ನ ಹಾಗೆ ಇಕ್ಕಬೇಕು. 3/4 ಅಥವಾ ಬಿಡಿಸ್ತೇ ಅಂದ್ರೆ ಬಿಡಿಸಿ ಕೂಡ ಮಾಡಬಹುದು. 3/4 ಅಂದ್ರೆ ಎಷ್ಟಾಗ್ತದೆ ಈಗಾಗಲೇ ಮೇಲ್ಗಡೆ ಮಾಡಿ 0.75 ಆಗುತ್ತೆ. 3ಕ್ಕೆ 4ರಿಂದ ಭಾಗಾಕಾರ ಮಾಡಿದಾಗ 2.75 ಅನ್ನುವಂತ ಉತ್ತರ ಸಿ ಇದು ಸರಿಯಾದಂತ ಉತ್ತರ. ಅಥವಾ ಬಿಡಿಸ್ತೀನಿ ಅಂದ್ರೆ 4 8 ಪ್ಲಸ್ 3 11 ಆಯ್ತು. 4 8 3 11, 11ಕ್ಕೆ 4ರಿಂದ ಭಾಗಾಕಾರ ಮಾಡಿರಿ ನಿಮಗೆ ಉತ್ತರವನ್ನ 2.7 4 8 ಅಂತ ಬರುತ್ತೆ. 11ರಲ್ಲಿ 8 ಹೋದ್ರೆ 3 ಆಯ್ತು. ಈಗ ಪಾಯಿಂಟ್ ಕೊಟ್ಟೇವೆ 0. 4 7 28, 2 ಉಳಿತು. ಈಗ ಮತ್ತೊಂದು 0 ತಗೊಂಡಿವೆ. 4 5 20 ಅಂದ್ರೆ ಸಂಪೂರ್ಣವಾಗಿ 2.75 ಅನ್ನುವಂತ ಉತ್ತರ. 7/10 ಇಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರಗಳನ್ನು ನೋಡ್ಬೇಕು. ಇವೆಲ್ಲ ದಶಮಾಂಶದೇವ ಅಂದ್ರೆ ದಶಮಾಂಶ. 7/10 ಇದನ್ನ ಸಿಂಪಲ್ ಆಗಿದೆ. ಕೆಳಗೆ 10 100 1000 ಬಂದರೆ 7ಅನ್ನು ಇಟ್ಟೇವಿ. ಎಷ್ಟು ಸೊನ್ನೆಗಳಿಗೆ 1 0 ಅಂದ್ರೆ 1 ಅಂಕಿ ಆದ ನಂತರ ಪಾಯಿಂಟ್ ಅನ್ನ ಕೊಡಬೇಕು. 0.7 ಬಿ ಇದು ಉತ್ತರ ಸರಿಯಾದ ಉತ್ತರ. ಇದು ನೋಡ್ರಿ 0.125 ಅನ್ನು ಸರಳ ಭಿನ್ನ ರಾಶಿ 0.125 ಅಂತಿದೆ. ಇದನ್ನ ಭಿನ್ನ ರಾಶಿಯಲ್ಲಿ ಬರೀಬೇಕಾದ್ರೆ ಮೊದಲಿಗೆ ದಶಮಾಂಶವನ್ನು ಬಿಟ್ಟು ಉಳಿದಿರ್ತಕ್ಕಂಥ ನಂಬರ್ಗಳನ್ನು ಎಲ್ಲವೂ ಬರೀ. ಹಿಂದೆ 0 ಇದೆ ಬಿಟ್ಟಿವೆ ಅಷ್ಟೇ. ಪಾಯಿಂಟ್ ಅಂದ್ರೆ 1, ದಶಮಾಂಶ ಅಂದ್ರೆ 1 ಇಟ್ಟು ಮುಂದೆ ದಶಮಾಂಶ ಮುಂದೆ 3 ಅಂಕಿಗಳು ಅಂದ್ರೆ 3 ಸೊನ್ನೆಗಳನ್ನ ಬರೀಬೇಕು. ಈ ಉತ್ತರ ಇಲ್ಲಿ ಯಾವುದೂ ಇಲ್ಲ, ಅದನ್ನ ಛೇದವನ್ನ ಹೊಡಿಬೇಕು. ಈಗ 25 5 125, 25 4 100 ಹೋಯ್ತು. ಇನ್ನ 1 0 ಅಂದ್ರೆ 1 0. 5 1 5, 5 8 40 ಅಂದ್ರೆ 1/8 ಅನ್ನುವಂತ ಉತ್ತರ ಎ ಆಪ್ಷನ್ ಸರಿಯಾದ ಉತ್ತರ. ಇನ್ನು 16ನೇ ಪ್ರಶ್ನೆ ದಶಮಾಂಶಗಳ ಮೂಲ ಕ್ರಿಯೆಗಳಿಗೆ ಸಂಬಂಧಪಟ್ಟಿರುವಂತ ಪ್ರಶ್ನೆಗಳಿವೆ. ಇಲ್ಲಿ 2.5ಗೆ ಪ್ಲಸ್ 1.75 ಅನ್ನ ಕೂಡಿಸ್ಬೇಕಾಗಿದೆ. ಹಾಗಾದ್ರೆ ಇಲ್ಲಿ ಕೂಡಿಸ್ಬೇಕಾದ್ರೆ ಪಾಯಿಂಟ್ ಕೆಳಗೆ ಪಾಯಿಂಟ್ ಇರಬೇಕು. ಪಾಯಿಂಟ್ ಹಿಂದೆ ಬಿಡಿ ಸ್ಥಾನದಲ್ಲಿ 1 ಇದೆ, ದಶಾಂಶ ಸ್ಥಾನದಲ್ಲಿ 7 ಇದೆ, ಮುಂದಗಡೆ 5 ಇದೆ. ಅಂದ್ರೆ
ಇದನ್ನ ನಾವು ಮುಂದೆ ಮೇಲ್ಗಡೆ ಸೊನ್ನೆವನ್ನ ಕೊಟ್ಟು ಸರಿಯಾಗಿ ಬರ್ಕೋಬೇಕು. ಕೂಡಿಸುವಾಗ ಕಳೆಯುವಾಗ ದಶಮಾಂಶ ಎಲ್ಲಿದೆಯೋ ಆ ದಶಮಾಂಶ ಕೆಳಗೆ ದಶಮಾಂಶ ಅಂದ್ರೆ 5 + 7 12 ಪಾಯಿಂಟ್ 2 1 3 1 4 ಅಂದ್ರೆ 4.25 ಅನ್ನುವಂಥದ್ದು 16ನೇ ಪ್ರಶ್ನೆಗೆ ಬಿ ಆಪ್ಷನ್ ಸರಿಯಾದ ಉತ್ತರ. ನೋಡಿಲಿ, ಕೂಡಿಸುವಾಗ ಮತ್ತು ಕಳೆಯುವ ಸಮಯದಲ್ಲಿ ಪಾಯಿಂಟ್ ಕೆಳಗೆ ಇರಬೇಕು, ಅದನ್ನ ಸರಿಯಾಗಿ ಬರ್ಕೋಬೇಕು. ದಶಮಾಂಶ ಮುಂದಗಡೆ ಅಂಕಿ ಆದ ನಂತರ ಕೊನೆಗೆ ಅದು ಬೆಲೆಗಳು ಕಡಿಮೆ ಬಂದ್ರೆ ಮೇಲ್ಗಡೆ ಆಗ್ಲಿ ಅಥವಾ ಕೆಳಗಡೆ ಆಗಲಿ ಸೊನ್ನೆಗಳನ್ನ ಕೊಡಬೇಕು. ಇಲ್ಲಿ ಒಂದು ಕಳೆಯೋದಿದೆ ನೋಡ್ರಿ, 5.6 ಅಂತಿದೆ. ಸರಿ, ಇದು 5.6 ಅನ್ನ ಬರೆಯೋಣ. ನೆಕ್ಸ್ಟ್ 2.35 ಇದೆ, ಪಾಯಿಂಟ್ ಮೊದಲು ಕೊಡೋಣ. ಪಾಯಿಂಟ್ ಹಿಂದಗಡೆ 2 ಇದೆ, ಪಾಯಿಂಟ್ ಮುಂದಗಡೆ ದಶಮಾಂಶ ಸ್ಥಾನದಲ್ಲಿ 3 ಇದೆ, ಶತಾಂಶ ಸ್ಥಾನದಲ್ಲಿ 5 ಇದೆ. ಹಾಗಾದ್ರೆ ಇಲ್ಲಿ ಇಲ್ಲ ಅಂದ್ರೆ ಅದನ್ನ ಸೊನ್ನೆಯನ್ನ ಕೊಟ್ಟು ಅದನ್ನ ಕಳಿಬೇಕು. 0ದಾಗ 5 ಹೋಗಲ್ಲ, 10ರಾಗ 5 ಹೋದ್ರೆ 5 ಇಟ್ಟಿನಿ ಇಲ್ಲಿ 5 ಉಳಿತು, 5ರದ 3 ಹೋದ್ರೆ 2, ಮತ್ತೆ ದಶಮಾಂಶ ಎಲ್ಲಿದೆಯೋ ಅಲ್ಲೇ ಬರುತ್ತೆ. 5ರಾಗ 2 ಕಾದ್ರೆ 3 ಅಂದ್ರೆ 3.25 ಅನ್ನುವಂತಹ ಉತ್ತರ. ಇನ್ನು 18ನೇ ಪ್ರಶ್ನೆ ಗುಣಾಕಾರ ಇದೆ. 2.4ಕ್ಕೆ 0.5 ರಿಂದ ಗುಣಾಕಾರದಲ್ಲಿ ಹಾಗಿಲ್ಲ, ಕಳೆಯುವಾಗ ಕೂಡಿಸುವಾಗ ಮಾತ್ರ ದಶಮಾಂಶ ಕೆಳ ದಶಮಾಂಶ ಇರಬೇಕು. ಗುಣಾಕಾರದಾಗ ದಶಮಾಂಶ ಇಲ್ಲ ಅಂತ ಮೊದಲು ಗುಣಾಕಾರ ಮಾಡಿ. 5 4 20, 2 5 2 10 2 12, ಮುಂದೆ ಸೊನ್ನೆ ಇದೆ. 0 4 0 2 0 ಅಂದ್ರೆ ಎಷ್ಟು ಬಂತು? 120 ಅಂತ ಬಂತು. 120 ದಶಮಾಂಶ ಎಲ್ಲಿ ಇಕ್ಕಬೇಕು ಅಂದ್ರೆ ದಶಮಾಂಶ ಮುಂದಗಡೆ ಎಷ್ಟು ಅಂಕಿಯೋ ನೋಡ್ಬೇಕು. ಇಲ್ಲಿ 1 ಅಂಕಿ ಇದೆ, ಇಲ್ಲಿ 1 ಅಂಕಿ, 2 ಅಂಕಿ ಅಂದ್ರೆ ನಾವು 120 ಬಂದಿದೆ. 2 ಅಂಕಿ ಆದ ನಂತರ ಅಂದ್ರೆ 1 2 ಆದ್ಮೇಲೆ ದಶಮಾಂಶ ಅಂದ್ರೆ 1.20 ಅಂದ್ರೆ 1.2 ಅಂತ ಅರ್ಥ. ಮುಂದೆ ಸೊನ್ನೆ ಎಷ್ಟಿದ್ರು ಅದರದ್ದು ಇದು ಇರಲ್ಲ, ಹಾಗಾಗಿ 1.2 ಅಂದ್ರೆ ಸರಿಯಾದ ಉತ್ತರ. ಇನ್ನು 19ನೇ ಭಾಗಾಕಾರ ಇದೆ ನೋಡ್ರಿ. ಇದು ಭಾಗಾಕಾರ 4.8 ಇದೆ. 4.8 / 0.6. ಭಾಗಾಕಾರ ಮಾಡುವಾಗ ದಶಮಾಂಶ ಮುಂದುಗಡೆ ಅಂಕಿಗಳನ್ನ ಸೇಮ್ ಇವೆ. ಇಲ್ಲಿ 1 ಅಂಕಿ ಇದೆ, ಇಲ್ಲಿ 1 ಅಂಕಿ ಇದೆ. ಅದನ್ನ ಛೇದವನ್ನು ಹೋಯ್ತು ಅನ್ನಂಗ, ದಶಮಾಂಶ ಹೋಯ್ತು ಅನ್ನಂಗ 48 / ಎಷ್ಟಾಯ್ತು? ಇದು 6 ಆಯ್ತು. 6 1 6, 6 8 48 ಅಂದ್ರೆ ಎಷ್ಟು ಬಂತು ಆನ್ಸರು? 8 ಅಂತ ನೋಡ್ಕೊಳ್ಳಿ. ದಶಮಾಂಶ ಮುಂದೆ ಮೇಲ್ಗಡೆ ಎಷ್ಟವ ಕೆಳಗನು ಅಷ್ಟೇ ಸಂಖ್ಯೆ ಇದ್ದರೂ ದಶಮಾಂಶಗಳನ್ನ ತೆಗೆದು ಬಿಡಬೇಕು. 48 / 6. ಗುಣಾಕಾರ ಮಾಡುವಾಗ ಈಗ ಎಷ್ಟು ಸೊನ್ನೆಗಳು ಅಷ್ಟು ಮುಂದಕ್ಕೆ ಹೋಗುತ್ತೆ. ಅದು 0.25 × 100 ಇದೆ. ಇದನ್ನ ಗುಣಾಕಾರ ಮಾಡ್ಬೇಕಾದ್ರೆ ಸಿಂಪಲ್ ಆಗಿದೆ. ಎಷ್ಟು ಸೊನ್ನೆಗಳು? 2 ಸೊನ್ನೆಗಳವ. 2 ಸೊನ್ನೆಗಳಂದ್ರೆ ಪಾಯಿಂಟ್ ಎಲ್ಲಿತ್ತು? 2 ಹಿಂದಿತ್ತು. 2 ಹಿಂದಿತ್ತು ಅಂದ್ರೆ ಈಗ ಏನು ಹೋಯ್ತು? 2 ದಶಮಾಂಶ ಮುಂದೆ ಹೋಗ್ಬೇಕಂದ್ರೆ 25.00 ಅಂದ್ರೆ ಎಷ್ಟು? 25 ಅನ್ನುವಂತ ಉತ್ತರ. ಇನ್ನು ದೈನಂದಿನ ಜೀವನದ ಅನ್ವಯಗಳು ಅನ್ನುವಂಥ ಅನ್ವಯಕ್ಕೆ ಸಂಬಂಧಪಟ್ಟಿರುವಂತ ಪ್ರಶ್ನೆ. 1 ಕಿಲೋಗ್ರಾಂ ಸೇಬಿನ ಬೆಲೆ 120 ರೂಪಾಯಿ ಆದ್ರೆ ಅರ್ಧ ಕಿಲೋಗ್ರಾಂ ಸೇಬಿನ ಬೆಲೆ ಎಷ್ಟಂದ್ರೆ 1 ಕಿಲೋಕ್ಕೆ 120 ರೂಪಾಯಿ ಆದ್ರೆ ಅರ್ಧ ಕಿಲೋ ಅಂದ್ರೆ 1/2. 2 ಅಂದ್ರೆ 2 60 ಅಂದ್ರೆ ಸರಿಯಾದ ಉತ್ತರ ಎಷ್ಟು ಬಂತು? 60. ಅಥವಾ 1 ಕಿಲೋಕ್ಕೆ 120 ರೂಪಾಯಿ ಆದ್ರೆ ಅರ್ಧ ಅಂದ್ರೆ ಅದರ ಅರ್ಧವನ್ನ ಮಾಡಬೇಕು, 160 rupees ಅಂತ. ರೇಖಾಳ ಬಳಿ 2.5 ಲೀಟರ್ ಹಾಲಿದೆ, ಅದರ 0.75 ಲೀಟರ್ ಬಳಸಿದ್ರೆ ಉಳಿಯುವ ಹಾಲು ಎಷ್ಟು ಅಂದ್ರೆ ಒಟ್ಟು ಹಾಲು 2.5 ಇದೆ. ಅದು ಬಳಸಿರ್ತಕ್ಕಂಥದ್ದು ಎಷ್ಟು? ಪಾಯಿಂಟ್ ಕೆಳ ಪಾಯಿಂಟ್ ಇರಬೇಕು, ಇಲ್ಲಿ ಕಳಿಬೇಕಂತ 0.75 ಅಂತಿದೆ. ಮುಂದಗಡೆ ಏನಿಲ್ಲ ಅದರ ಸೊನ್ನೆ ಕೊಡಬೇಕು. ಉಳಿಯುವ ಹಾಲು ಅಂದ್ರೆ ಇದನ್ನ ಕಳಿಬೇಕು. 10ರಲ್ಲಿ 5 ಹೋದ್ರೆ 5, ಆ ಕಡೆ ಒಂದು ಕೊಟ್ಟಿವಿ, 4 ಉಳಿತು. 4ರಾಗ 7 ಹೋಗಲ್ಲ, 14ರಲ್ಲಿ 7 ಹೋದ್ರೆ 7, ಇಲ್ಲಿ 1 ಉಳಿತು. 1.75 ಲೀಟರ್ ಅನ್ನುವಂತ ಉತ್ತರ. ಇಲ್ಲಿ ಕೂಡ ಕಳೆಯಲಾಗಿದೆ, ಬಟ್ ಇಲ್ಲಿ ಅದನ್ನು ಸ್ಪಷ್ಟವಾಗಿ ತಿಳಿಸಲಾಗಿದೆ. ನೆಕ್ಸ್ಟ್ ಮುಂದಿನ 23ನೇ ಪ್ರಶ್ನೆ. ಒಂದು ಬಟ್ಟೆಯ ಉದ್ದ 4.5 ಮೀಟರ್, ಅದರಲ್ಲಿ 1.75 ಮೀಟರ್ ಬಳಸಲಾಗಿದೆ. ಉಳಿದ ಉದ್ದ ಎಷ್ಟು ಅಂತ ಕೇಳಿದರೆ ಸೇಮ್ ಪ್ರಶ್ನೆ. 4.5 ಮೀಟರ್ ಬಟ್ಟೆ ಇತ್ತು, 4.5 ಮೀಟರ್ ಬಟ್ಟೆ ಇತ್ತು, ಅದರಲ್ಲಿ 1.75 ಬಟ್ಟೆಯನ್ನು ಬಳಸಲಾಗಿದೆ ಅಂದ್ರೆ ಇಲ್ಲಿ 0 ಕೊಡಬೇಕು, ಕಳಿಬೇಕು. ಈಗ 10ರಲ್ಲಿ 5 ಹೋದ್ರ 5, 4ರಾಗ 4 ಉಳಿತು, 14ರಾಗ 7 ಹೋದ್ರೆ 7 ಪಾಯಿಂಟ್, ಇಲ್ಲಿ ಕಡೆ ಕೊಟ್ಟಿವಿ. 3ರಾಗ 1 ಹೋದ್ರೆ 2 ಅಂದ್ರೆ 2.75 ಮೀಟರ್. ಮತ್ತು ಅದರಲ್ಲಿ ಕೊಡುವಾಗ ಮೀಟರ್ ಸೆಂಟಿಮೀಟರ್ ಅಂತ ಕನ್ಫ್ಯೂಸ್ ಮಾಡಬಹುದು, ನೋಡ್ಕೊಳ್ಳಿ. 24ನೇ ಪ್ರಶ್ನೆ. ಒಂದು ವಿದ್ಯಾರ್ಥಿ ತನ್ನ ಆದಾಯದ 1/4 ಭಾಗವನ್ನ ಪುಸ್ತಕಗಳಿಗೆ ಖರ್ಚು ಮಾಡುತ್ತಾನೆ. ಆದಾಯ 800 ಇದೆ. ಆದಾಯ 800 ಅಂದ್ರೆ ಖರ್ಚು ಮಾಡುವಂತದ್ದು ಎಷ್ಟು? 1/4 ಅಂದ್ರೆ ಅದಕ್ಕೆ 1/4 ದಿಂದ ಅಂದ್ರೆ 4 ಭಾಗವನ್ನ ಮಾಡ್ಬೇಕು. 800ಕ್ಕ 1/4 4 ಭಾಗ. 4 1 4, 4 2 ಅಂದ್ರೆ ಎಷ್ಟು ಬಂತು? 200 ಅನ್ನುವಂತಹ ಉತ್ತರ. ಒಂದು ವಾಹನವು 1 ಲೀಟರ್ ಪೆಟ್ರೋಲ್ ನಲ್ಲಿ 20 ಕಿಲೋಮೀಟರ್ ಚಲಿಸಿದೆ. 1 ಲೀಟರ್ಗೆ ಎಷ್ಟು ಹೋಗ್ತದದು? 20 ಕಿಲೋಮೀಟರ್ ಹೋಗ್ತದೆ.
0.5 ಲೀಟರ್ ಅಂದ್ರೆ ಅರ್ಧ ಲೀಟರ್ ಅಂದ್ರೆ ಅರ್ಧ ಅಂದ್ರೆ ಅದ್ರ 20ರಿಂದ 10 ಕಿಲೋಮೀಟರ್ ಅನ್ನುವಂಥ ನೇರವಾದಂತ ಉತ್ತರ. ಒಂದು ಕೇಕಿನ 3/8 ಭಾಗವನ್ನು ಬೆಳಿಗ್ಗೆ 1/4 ಭಾಗವನ್ನು ಸಂಜೆ ತಿಂದರು, ಒಟ್ಟು ಎಷ್ಟು ಭಾಗ ತಿಂದರು ಅಂತ ಪ್ರಶ್ನೆ. ಒಟ್ಟು ತಿಂದಿರ್ತಕ್ಕಂಥ ಮುಂಜಾನೆ ಕೇಕಿನ ಬೆಳಿಗ್ಗೆ ತಿಂದಿರ್ತಕ್ಕಂಥ ಭಾಗ 3/8 ಮತ್ತ ನಂತರ ಸಂಜೆ ತಿಂದಿರ್ತಕ್ಕಂಥ ಭಾಗ 1/4 ಅಂದ್ರೆ ಒಟ್ಟು ಎಷ್ಟು ಅಂತ ಕೇಳಿದ್ದಾರೆ. ಈಗ 3/8 ಇದೆ ಪ್ಲಸ್ 1/4 ಇದೆ, ಇವುಗಳಿಗೆ ಲಸ ತೆಗಿಬೇಕಷ್ಟೇ, ಮತ್ತೇನಿಲ್ಲ. ಲಸ 8 ಸಣ್ಣ ಸಂಖ್ಯೆಲಿಂದ ದೊಡ್ಡ ಸಂಖ್ಯೆ ಹೋದ್ರೆ ದೊಡ್ಡ ಸಂಖ್ಯೆನೇ ಲಸ ಇರುತ್ತೆ. ಹಾಗಾಗಿ 8 ಒಂದ್ಲೆ 8 ಅಂದ್ರೆ 3 ಒಂದ್ಲೆ 3 ಅಂತಕ್ಕಂಥದ್ದು, ಪ್ಲಸ್ 4 2 ಲಸ ಅಂದ್ರೆ 4 2 ಲಸ ಅಂದ್ರೆ 1 2 2 ಅಂತಂದ್ರೆ 3 + 2 ಅಂದ್ರೆ ಎಷ್ಟು ಬರುತ್ತೆ? 5/8 ಅನ್ನುವಂತ ಉತ್ತರ. ಇನ್ನು 27ನೇ ಪ್ರಶ್ನೆ, ಒಂದು ಅಂಗಡಿಯಲ್ಲಿ 500 ಬೆಲೆಯ ವಸ್ತುವಿಗೆ 0.2 ಭಾಗದ ರಿಯಾಯಿತಿ ನೀಡಲಾಗಿದೆ, ರಿಯಾಯಿತಿಯ ಮೊತ್ತ ಎಷ್ಟು ಅಂತ. 500 ರೂಪಾಯಿಗೆ ಎಷ್ಟು 0.2 ಭಾಗ ರಿಯಾಯಿತಿ ನೀಡಲಾಗಿದೆ ಅಂದ್ರೆ ಬರ್ತಕ್ಕಂಥ ಉತ್ತರ ಗುಣಾಕಾರ ಮಾಡಿದಾಗ ಎಷ್ಟಾಗುತ್ತೆ? 100 ಅಂದ್ರೆ ಅಲ್ಲಿ ಇರ್ತಕ್ಕಂಥ ಉತ್ತರ ಎಷ್ಟು? 100 ಅನ್ನುವಂಥದ್ದು. ಅಂದ್ರೆ 0.2 ಅಂದ್ರೆ 0.20 ಅನ್ನಂಗಿದು. ಈಗ 100 ರೂಪಾಯಿ ಅಂತಕ್ಕಂಥ ಉತ್ತರ. ನೆಕ್ಸ್ಟ್ 28ನೇದು, 2.5 kg ಅಕ್ಕಿಯನ್ನು ಸಮವಾಗಿ 5 ಚೀಲಗಳಲ್ಲಿ ಹಂಚಿದರೆ ಪ್ರತಿ ಚೀಲದಲ್ಲಿ ಎಷ್ಟು ಅಂಕಿ ಅಂದ್ರೆ ಇದನ್ನ ಭಾಗಾಕಾರ ಮಾಡಬೇಕು. 2.5 kg ಅಕ್ಕಿ ಇದೆ, ಎಷ್ಟು ಜನರಿಗೆ? 5 ಚೀಲಗಳಲ್ಲಿ ಅಂದ್ರೆ 5ರಿಂದ ಅದನ್ನ ಭಾಗಾಕಾರ ಮಾಡಬೇಕು. 5ರಿಂದ ಅಂದ್ರೆ ಭಾಗಾಕಾರವನ್ನು ಮಾಡುವಾಗ ನಿಮಗೆ ಭಾಗಾಕಾರವನ್ನು ಈ ರೀತಿ ಹಾಕಿ 2.5 ಅಂತ ಹಾಕಿದ್ದೇವೆ ಇಲ್ಲಿ. ಈಗ ಹೋಗಲ್ಲ, ಫಸ್ಟಿಗೆ 2 ಚಿಕ್ಕದದ, 2 ಚಿಕ್ಕದ ಅಂದ್ರೆ ಅದನ್ನ ಆ ಕಡೆ ತಗೋಬೇಕಾದ್ರೆ ಇಲ್ಲೊಂದು ಪಾಯಿಂಟ್ ಕೊಡ್ಬೇಕು. ಫಸ್ಟಿಗೆ ಪಾಯಿಂಟ್ ಕೊಟ್ಟ 25 ಆಯ್ತು, 5 5 25, 0.5 kg. ಅಥವಾ ಇಲ್ಲಿ ಪಾಯಿಂಟ್ ಕೊಟ್ಟು ಸೊನ್ನೆಗಳನ್ನ ಮುಂದೆ ದಶಮಾಂಶ ಮುಂದೆ ಸೇಮ್ ಅಂಕಿ ಮಾಡ್ಕೋಕು, ಸೇಮ್ ಆಯ್ತು. 25 ಒಂದ್ಲೆ 25, 25 2 50, 1/2 ಅಂದ್ರೆ ಎಷ್ಟದು? ಅರ್ಧ, 0.5 kg ಅಂತಕ್ಕಂಥದ್ದು. ಒಂದು ವಿದ್ಯಾರ್ಥಿ 10 ಕಿಲೋಮೀಟರ್ ದೂರದ 3/5 ಭಾಗವನ್ನು ಸೈಕಲ್ ನಲ್ಲಿ ಕ್ರಮಿಸಿದ್ದಾನೆ, ಅವನ ಕ್ರಮಿಸಿದ ದೂರ ಎಷ್ಟು ಅಂತ. 10 ಕಿಲೋಮೀಟರ್ದಾಗ ಎಷ್ಟಿತ್ತು? 10 ಕಿಲೋಮೀಟರ್ ನಲ್ಲಿ 3/5 ಭಾಗವನ್ನು ಹೋಗ್ಯಾನ. 10 ಕಿಲೋಮೀಟರ್ದ 3ರಲ್ಲಿ 5 ಭಾಗದಲ್ಲಿ 3 ಭಾಗ ಹೋಗ್ಯಾನ. 5 ಭಾಗದಲ್ಲಿ 3 ಭಾಗ ಹೋಗ್ಯಾನ ಅಂದ್ರೆ 10 ಭಾಗದಲ್ಲಿ 6 ಭಾಗ ಹೋಗಿರ್ತಾನ ಅಂತ. 5 ಒಂದ್ಲೆ 5, 5 2 10 ಅಂದ್ರೆ 3 2 6. ನೋಡಿ 3/5 ಅಂತಕ್ಕಂಥ ಇದ್ರ ಮೇಲೆ ಡಿಪೆಂಡ್ ಇದೆ. ಒಟ್ಟು 5 ರೊಟ್ಟಿಗಳಲ್ಲಿ 3 ರೊಟ್ಟಿ ಉಂಡಾನ ಅನ್ಕೊಳ್ಳೋಣ. 10 ರೊಟ್ಟಿ ಇದ್ದಾಗ ಎಷ್ಟು? 6 ರೊಟ್ಟಿ ಅಂತ. ಅದೇ ರೀತಿ ಇಲ್ಲಿ ದೂರದ ಲೆಕ್ಕಾಚಾರ ಇದೆ. ಇನ್ನು ಒಂದು ಟ್ಯಾಂಕಿನಲ್ಲಿ 12.5 ಲೀಟರ್ ನೀರಿದೆ, ಅದರಲ್ಲಿ 3.75 ಲೀಟರ್ ತೆಗೆದರೆ ಉಳಿದ ನೀರು ಎಷ್ಟಂದ್ರೆ ಇದನ್ನ ಕಳಿಬೇಕು. ಸರಳವಾಗಿರ್ತಕ್ಕಂಥ ಉಳಿದ 12.5 ಇದೆ, ಪಾಯಿಂಟ್ ಕೆಳ ಪಾಯಿಂಟ್ ಇರಬೇಕು, ಪಾಯಿಂಟ್ ಹಿಂದೆ ಬಿಡಿ ಸ್ಥಾನದಾಗ 3 ಇದೆ, 10ರ ಸ್ಥಾನದಾಗ ಏನಿಲ್ಲ 0 ಇಕ್ಕಬೇಕು, ದಶಾಂಶ ಸ್ಥಾನದಾಗ 7 ಇದೆ, ಶತಾಂಶ ಸ್ಥಾನದಾಗ 5 ಇದೆ, ಮೇಲ್ಗಡೆ ಏನಿಲ್ಲ 0 ಇಡಬೇಕು. ಅದನ್ನು ಉಳಿದ ಅಂದ್ರೆ ಕಳಿಬೇಕು. 10ರಾಗ 5 ಹೋದ್ರೆ 5, ಇಲ್ಲಿ 4 ಉಳಿತು, 4ರಾಗ 7 ಹೋಗಲ್ಲ, ಈ ಕಡೆ ತೊಗೊಂಡು 14ರಾಗ 7 ಹೋದ್ರೆ 7 ಪಾಯಿಂಟ್. ಇಲ್ಲಿ ಎಷ್ಟು ಉಳಿತು? 1 ಉಳಿತು, 1ರ 3 ಹೋಗಲ್ಲ, ಈ ಕಡೆ ತೊಗೊಂಡು 11ರ 3 ಹೋದ್ರೆ 8. ಇಲ್ಲಿ ಇನ್ನೊಂದು ಕೊಟ್ಟಿ ಅಂದ್ರೆ 8.75 ಲೀಟರ್ ನ ಉಳಿತು ಅಂತ. ಆ ನೀರು ತೆಗೆದಾಗ ಉಳಿದಿರ್ತಕ್ಕಂಥ ನೀರಿನ ಪ್ರಮಾಣ 8.575 ಲೀಟರ್ ಅನ್ನುವಂಥ. ಆದ್ಮೇಲೆ ರೀತಿಯಾಗಿ ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಅಂದ್ರೆ ಈ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳ ಘಟಕಕ್ಕೆ ಸಂಬಂಧಪಟ್ಟಿರತಕ್ಕಂಥ 1ನೇ ವಿಡಿಯೋ. ಇನ್ನೂ 2 ವಿಡಿಯೋಗಳನ್ನ ಬರ್ತಾವ. ಕಷ್ಟವಾಗಿರ್ತಕ್ಕಂಥ ಅಂದ್ರೆ ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ತೆಗೆದುಕೊಂಡು ಅವುಗಳಿಗೆ ನಾನು ವಿಡಿಯೋನ ಮಾಡ್ತೀನಿ. ಮುಂದಿನ ಪ್ರಶ್ನೆಗಳು ಇದಕ್ಕಿಂತಲೂ ಸ್ವಲ್ಪ ಹಾರ್ಡ್ ಆಗಿರ್ತಾವ. ನೆಕ್ಸ್ಟ್ ಇದೇ ರೀತಿಯಾಗಿ ಫ್ರಾಕ್ಷನ್ಸ್ ಮಾಡೀನಿ, ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟು, ನಂಬರ್ ಸಿಸ್ಟಮು, ಯಾವ್ಯಾವ ಕಾಮನ್ ಚಾಪ್ಟರ್ಸ್ ಅವಲ್ಲ ಇಲ್ಲಿ ಮತ್ತು GPS ಸ್ಟಾರ್ ನಲ್ಲಿ. ಇಲ್ಲಿ ನಂಬರ್ ಸಿಸ್ಟಮ್ ಇದೆ, ಸ್ಕ್ವೇರ್ ರೂಟ್ ಇದೆ. ಕಾಮನ್ ಆಗಿರ್ತಕ್ಕಂಥ ಚಾಪ್ಟರ್ಗಳಿಗೆ ಮೊದಲು ಮಾಡಿ, ನಂತರ ಉಳಿದಿರ್ತಕ್ಕಂಥ ಇದೆಲ್ಲ ಸಿಲೆಬಸ್ ಇದೆ. ತಾವು ಸಿಲೆಬಸ್ ಗಳನ್ನ ನೋಡ್ಕೊಡ್ರಿ. ಮತ್ತು ಈ ಸಿಲೆಬಸ್ ನ ಕೆಳಭಾಗದಲ್ಲಿ ಫಿಸಿಕ್ಸ್ ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ ಮತ್ತು ರೆಫರೆನ್ಸ್ ಬುಕ್ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಅಂದ್ರೆ ಇದನ್ನ ಬಹಳ ಇಂಪಾರ್ಟೆಂಟ್. ಇಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ ಫ್ರಮ್ 5th to 10th ಸ್ಟ್ಯಾಂಡರ್ಡ್ ಕಂಪಲ್ಸರಿ ಇವುಗಳನ್ನ ಅಭ್ಯಾಸ ಮಾಡಬೇಕು. NCERT ಬುಕ್ 5ರಿಂದ 10ನೇ ತರಗತಿ. 3ನೇದು ಕರ್ನಾಟಕ ಸೆಕೆಂಡರಿ ಟೀಚರ್ ಎಜುಕೇಶನ್ ಕರಿಕ್ಯುಲಮ್ 2016 ಬ್ಯಾಚಲರ್ ಆಫ್ ಎಜುಕೇಶನ್, ಈ ಪುಸ್ತಕನೂ ಓದಬೇಕು. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಇದು ವೆರಿ 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 ಇಂಪಾರ್ಟೆಂಟ್ ಇದೆ. LBA ಈಗಾಗಲೇ 10ನೇ ತರಗತಿವರೆಗೆ ಅಂದ್ರೆ PUC ವರೆಗೂ ಕೂಡ ಇದೆ ಇದು LBA ಅಂತಕ್ಕಂಥದ್ದು. ಈ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅನ್ನುವಂಥದ್ದು ಪ್ರತಿ ಘಟಕದ ಮೇಲೆ ಬಹು ಆಯ್ಕೆ ಪ್ರಶ್ನೆಗಳು ಸುಮಾರು 50-60 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ನೋಡ್ಕೊಳ್ಬೇಕು ಅಂತ. 5ನೇದು
ಕರ್ನಾಟಕ ಸ್ಟೇಟ್ 11th and 12th PU ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ ಅನ್ನು ನೋಡಬೇಕು. ಮೆಥಡ್ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ಅನ್ನುವಂಥ ಈ ರೆಫರೆನ್ಸ್ ಬುಕ್ ಅಂದ್ರೆ ಇವುಗಳನ್ನ ನಾವು ಅಂದ್ರೆ ಕಡ್ಡಾಯವಾಗಿ 5ರಿಂದ 12ನೇ ತರಗತಿವರೆಗಿನ ರಾಜ್ಯ ಪಠ್ಯಕ್ರಮದ ಎಲ್ಲಾ ಪುಸ್ತಕಗಳನ್ನ ಅಭ್ಯಾಸ ಮಾಡಬೇಕು. ಗಣಿತವಾಗ್ಲಿ ಅಥವಾ ಭೌತಶಾಸ್ತ್ರ ಆಗಲಿ. ಅದೇ ರೀತಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LBA ಸಂಬಂಧಪಟ್ಟಿರ್ತಕ್ಕಂಥವುಗಳನ್ನ ಅಭ್ಯಾಸ ಮಾಡಬೇಕು. ಇನ್ನ ಅಲ್ಲಿರುವಂತ ಇನ್ನೂ 5 ಪ್ರಶ್ನೆಗಳೇನಿರ್ತಾವ ಅಂದ್ರೆ ಮೆಥಡ್ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್, ನಂತರ ಇಲ್ಲಿ ಕರಿಕ್ಯುಲಮ್ ಟೀಚರ್ ಎಜುಕೇಶನ್ ಕರಿಕ್ಯುಲಮ್ 2016 ಬ್ಯಾಚುಲರ್ ಆಫ್ ಎಜುಕೇಶನ್ B.Ed ಅಂತಕ್ಕಂಥ ಈ ಪುಸ್ತಕವನ್ನ ಓದಬೇಕು ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಈ ಪ್ರಶ್ನೆಗಳ ಬಗ್ಗೆ ತಮ್ಮದು ಏನಾದರೂ ಅನಿಸಿಕೆಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.